ಕುತೂಹಲ ಮೂಡಿಸ್ತಾ ಇದೆ ಡಿಕೆಶಿ ಸಂಪುಟ. ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಇದೀಗ ಗೇಟ್ ಪಾಸ್ ಅನ್ನ ಕೊಡಲಾಗುತ್ತಾ? ಹದಿನೈದರಿಂದ 18 ಸಚಿವರಿಗೆ ಡಿಕೆ ಶಿವಕುಮಾರ್ ಅವರು ಕೊಕ್ಕೆಯನ್ನ ಹಾಕಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಸಂಪುಟದಲ್ಲಿ ಹಳೆ ಬೇರು ಹೊಸ ಚಿಗುರು ಎನ್ನುವ ಪದ್ಧತಿ ಜಾರಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಂಪುಟದಲ್ಲಿ ಹಳಬರಿಗೆ ಲಕ್, ಹೊಸಬರಿಗೆ ಲಾಟರಿ ಹೊಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಆಡಳಿತಕ್ಕೆ ವೇಗ ನೀಡಲು ಇದೀಗ ಹೊಸಬರಿಗೆ ಹೆಚ್ಚು ಮಣೆಯನ್ನ ಹಾಕ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಕೆಲಸ ಮಾಡದ ಹಾಗೆ ಭ್ರಷ್ಟ ಸಚಿವರಿಗೆ ಗೇಟ್ ಪಾಸ್ ನೀಡೋದಂತೂ ಫಿಕ್ಸ್. ಡಿಕೆ ಶಿವಕುಮಾರ್ ಅವರು ಡಿಕೆಶಿ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರಿಗೆ ಲಾಟರಿ ಹೊಡೆಯೋದಂತೂ ಗ್ಯಾರಂಟಿ. ಕೆಲ ಸಿದ್ದು ಆಪ್ತರಿಗೂ ಕೂಡ ಸಂಪುಟದಲ್ಲಿ ಗ್ಯಾರಂಟಿ ಸ್ಥಾನ ಸಿಕ್ಕೇ ಸಿಗುತ್ತೆ. ಸಂಭಾವ್ಯ ಸಚಿವರ ಪಟ್ಟಿಯ ಜೊತೆ ದೆಹಲಿಗೆ ತಲುಪಿದ್ದಾರೆ ಡಿಕೆ ಶಿವಕುಮಾರ್ ಅವರು. ದೆಹಲಿ ನಾಯಕರ ಅಂಗಳದಲ್ಲಿ ಈಗ ಸೇರಿರುವಂತದ್ದು ಡಿಕೆಶಿ ಲಿಸ್ಟ್. ಯಾರಿಗೆ ಸಿಗುತ್ತೆ ಹೈಕಮಾಂಡ್ ಇಂದ ಗ್ರೀನ್ ಸಿಗ್ನಲ್ ಅನ್ನುವಂತಹ ಪ್ರಶ್ನೆಯೇ ಈಗ ಇರುವಂತದ್ದು. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಡಿಕೆಶಿ ಸಂಪುಟ. ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಇದೀಗ ಗೇಟ್ ಪಾಸ್ ಅನ್ನ ನೀಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತದ್ದು ಡಿಕೆಶಿ ಸಂಪುಟ. ಈಗ ಡಿಕೆಶಿ ಸಂಭಾವ್ಯ ಸಚಿವರ ಪಟ್ಟಿ ಹೇಗಿದೆ ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಪರಿಷತ್ನ ಸದಸ್ಯರಾಗಿದ್ದಾರೆ. ಜೊತೆಗೆ ಎನ್ಎ ಹ್ಯಾರಿಸ್ ಶಾಂತಿನಗರದವರು, ಸಿಎಸ್ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಕ್ಷೇತ್ರದವರು, ಹಾಗೆ ಬಿ ನಾಗೇಂದ್ರ ಬಳ್ಳಾರಿ ಕ್ಷೇತ್ರದವರು, ಬೇಲೂರು ಗೋಪಾಲಕೃಷ್ಣ ಅವರು ಸಾಗರ ಕ್ಷೇತ್ರದವರು, ಹಾಗೆ ರೂಪಕಲಾ ಶಶಿಧರ್ ಕೆಜಿಎಫ್ ಕ್ಷೇತ್ರದವರು, ತನ್ವೀರ್ ಸೇಠ್ ಎನ್ಆರ್ ಕ್ಷೇತ್ರದವರು, ಜೊತೆಗೆ ಲಕ್ಷ್ಮಣ್ ಸವದಿ ಅಥಣಿ ಕ್ಷೇತ್ರದವರು, ಜೊತೆಗೆ ಎಚ್.ಸಿ. ಬಾಲಕೃಷ್ಣ ಅವರು ಕೂಡ ಮಾಗಡಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಹಾಗೆ ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಈಗ ಡಿಕೆ ಶಿವಕುಮಾರ್ ಅವರ ಒಂದು ಸಂಪುಟದಲ್ಲಿ ಮಂತ್ರಿಗಿರಿಯ ಆಕಾಂಕ್ಷಿಗಳು ಮಂತ್ರಿಗಳಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರ ಸಂಪುಟ. ಈಗ ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಗೇಟ್ ಪಾಸ್ ಅನ್ನ ಕೊಡಲಾಗುತ್ತೆ. 15ರಿಂದ 18 ಸಚಿವರಿಗೆ ಡಿಕೆ ಶಿವಕುಮಾರ್ ಅವರು ಗೇಟ್ ಪಾಸ್ ಅನ್ನ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಒಂದಷ್ಟು ಜನರು ಇದ್ದೇ ಇರ್ತಾರೆ, ಅಂದ್ರೆ ರಾಜಕಾರಣದಲ್ಲಿ ಹಿರಿಯರು ಏನಿರ್ತಾರೆ, ಒಂದಷ್ಟು ಜನ ಸಲಹೆ ಕೊಡೋರು, ಆಡಳಿತ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರುವಂತವ್ರು ಅವರು ಇದ್ದೇ ಇರ್ತಾರೆ. ಆದ್ರೆ ಭ್ರಷ್ಟರು ಯಾರಿರ್ತಾರೆ, ಕೆಲಸ ಮಾಡದೇ ಇರೋರು ಯಾರಿರ್ತಾರಲ್ಲ ಅಂತವ್ರೆಲ್ರಿಗೂ ಕೂಡ ಈಗ ಗೇಟ್ ಪಾಸ್ ಕೊಟ್ಟೇ ಕೊಡ್ತಾರೆ ಅಂತ ಹೇಳೋದಂತೂ ಗ್ಯಾರಂಟಿ. ಜೊತೆಗೆ ಸಿದ್ದರಾಮಯ್ಯ ಅವರ ಏನು ಬಲದಲ್ಲಿ ಗುರುತಿಸ್ಕೊಂಡಿದ್ರಲ್ವಾ, ಬಣದಲ್ಲಿ ಗುರುತಿಸ್ಕೊಂಡಿದ್ರಲ್ಲ, ಅವ್ರಿಗಂತೂ ಗ್ಯಾರಂಟಿ ಇದ್ದೇ ಇರುತ್ತೆ, ಅವ್ರಿಗಂತೂ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ. ಆದ್ರೆ ಡಿಕೆ ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡವ್ರಿಗೆ ಈಗ ಲಾಟ್ರಿ ಸಿಗ್ತಾ ಇರುವಂತದ್ದು. ಕೆಲ ಸಿದ್ದು ಆಪ್ತರಿಗೂ ಕೂಡ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ. ಸಂಭಾವ್ಯ ಸಚಿವರ ಪಟ್ಟಿಯ ಜೊತೆಗೆ ಈಗ ದೆಹಲಿಗೆ ಹೋಗಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ದೆಹಲಿ ನಾಯಕರ ಅಂಗಳದಲ್ಲಿ ಡಿಕೆ ಶಿವಕುಮಾರ್ ಅವರು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಯಾರಿಗೆ ಒಂದು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತೆ ಕಾದು ನೋಡ್ಬೇಕಾಗಿರುವಂತದ್ದು. ಜೊತೆಗೆ ಇಷ್ಟೆಲ್ಲ ನಾಯಕರಿದ್ದಾರೆ, ಇಷ್ಟೆಲ್ಲ ಶಾಸಕರಿದ್ದಾರೆ, ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಸಂಪುಟ. ಈಗಾಗಲೇ ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಕೆಲವೊಂದಷ್ಟು ಮಂದಿ ಗೇಟ್ ಪಾಸ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ 15ರಿಂದ 18 ಸಚಿವರಿಗೆ ಈಗ ಕೊಕ್ಕೆ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಹಳೆಯ ಬೇರು ಹೊಸ ಚಿಗುರು ಈ ಒಂದು ಅನುಕರಣೆಯನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಂಪುಟದಲ್ಲಿ ಹಳಬರಿಗೆ ಕೋಕ್ ನೀಡಬಹುದು, ಹೊಸಬರಿಗೆ ಚಾನ್ಸ್ ಅನ್ನ ನೀಡುವಂತಹ ಸಾಧ್ಯತೆ ಇದೆ. ಹೆಚ್ಚಾಗಿ ಯಾರು ಜನಪರವಾಗಿ ಕೆಲಸ ಮಾಡ್ತಾರೆ, ಅಧಿಕಾರದ ಪರವಾಗಿರ್ತಾರೆ, ಜೊತೆಗೆ ಜನಸಾಮಾನ್ಯರ ಹತ್ತಿರವಾಗಿರ್ತಾರೆ ಅಂತವ್ರಿಗೆ ಚಾನ್ಸ್ ಸಿಗುತ್ತೆ ಕೆಲಸ ಮಾಡೋರಿಗೆ. ಆದ್ರೆ ಭ್ರಷ್ಟರು ಯಾರಿದ್ದಾರೆ, ದುಡ್ಡು ಹೊಡೆದುಕೊಳ್ಳೋರು ಯಾರಿರ್ತಾರೆ ಅಂತವ್ರಿಗೆ ಚಾನ್ಸ್ ಸಿಗಲ್ಲ ಅಂತ ಹೇಳಲಾಗ್ತಾ ಇದೆ.